ಕನ್ವರ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ರಾಜ್ಯ ಮಟ್ಟಗಳಲ್ಲಿ ಪ್ರತ್ಯೇಕವಾದ ಕಾನೂನಿದೆ, ಫೋರ್ಸ್ಫುಲ್ ಕನ್ವರ್ಷನ್ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ. ಇನ್ನು NGOಗಳು ಉದ್ದೇಶದಿಂದ ಬೇರೆ ಏನಾದ್ರೂ ಪಕ್ಕಕ್ಕೆ ಸರದು ಸಮಾಜ ವಿರೋಧವಾದ ಚಟುವಟಿಕೆ ನಡೆಸ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ಪ್ರತ್ಯೇಕವಾದ ಕಾನೂನಿನ ವ್ಯವಸ್ಥೆ ಇದೆ, ಸ್ಪೆಸಿಫಿಕ್ NGO ಮೇಲೆ ಕ್ರಮವನ್ನ ಕೈಗೊಳ್ಳಿಕ್ಕೆ. ಹಿಂಗಿರುವಾಗ ನೀವು ಇನ್ ಜನರಲ್ ಎಲ್ಲಾ NGOಗಳನ್ನ ವಿದೇಶದಿಂದ ದೇಣಿಗೆಯನ್ನ ಪಡಿತಾ ಇರುವ ಎಲ್ಲರನ್ನ ಕೂಡ ನಾವು ಸ್ಕ್ಯಾನ್ ಮಾಡ್ತೀವಿ, ಸ್ಕ್ರೂಟಿನೈಸ್ ಮಾಡ್ತೀವಿ ಅಂತ ಹೇಳಿ ಆತಂಕ ಹುಟ್ಟಿಸ್ತಿದ್ದೀರಿ ಅನ್ನೋ ಆರೋಪ ಕೇಂದ್ರ ಸರ್ಕಾರ ತರಲಿಕ್ಕೆ ಕೊಟ್ಟಿರುವ ತಿದ್ದುಪಡಿ ಮೇಲೆ. ಸ್ಮಿತಾ, ಈಗ ಹೇಳಬೇಕಾಗಿರೋ ವಿಚಾರ ಏನಂದ್ರೆ, ನಮ್ಮ ಕೋ ಪ್ಯಾನಲಿಸ್ಟ್ ಇಲ್ಲಿವರೆಗೂ ನೋಡ್ತಿರೋ ಡಿಬೇಟ್ ಅಲ್ಲಿ ಈ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬಂದಿರೋದೇನಿದೆ, ಸೊ ಎಲ್ಲರೂ ಹೇಳಿದಾಗೆ ಈ ಆಕ್ಟ್ ಏನು ಹೊಸದಲ್ಲ. ಅಮೆಂಡ್ಮೆಂಟ್ ತೆಗೆದಿರೋ ಕಾರಣ ಏನು ಅಂತೇಳಿ ಕೆಲವೊಂದು ಇವರು ವಿಚಾರಗಳನ್ನೇ ಫಸ್ಟ್ ನಾನು ಅದನ್ನ ಪ್ಲೇಸ್ ಮಾಡ್ಬಿಡ್ತೀನಿ, ಬಿಕಾಸ್ ದಟ್ ವಿಲ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ರೆಲೆವೆನ್ಸ್. ಯಾವುದೇ ಆಕ್ಟ್ ತಗೊಳ್ಳಿ ನೀವು, ಇದು FCRA ಆಕ್ಟ್ ಇರಬೇಕಂತಾನೆ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, GST ಆಕ್ಟ್ ಇರ್ಬೋದು, ಯಾವುದಕ್ಕೂ ಹೋದ್ರು ನೀವು ಫಸ್ಟ್ ಸೆಕ್ಷನ್ 1 ಇರುತ್ತೆ. ಆ ಫಸ್ಟ್ ಸೆಕ್ಷನ್ 1 ಅಲ್ಲೇನೆ ನೇಮ್, ಸ್ಕೋಪ್ ಅಂಡ್ ಟೈಟಲ್ ಅಂತ ಹೇಳುತ್ತೆ. ಅದ್ರ ಹೆಡಿಂಗ್ ಇರೋದೇ ಇದು. ನೀವು ಯಾವುದೇ ಆಕ್ಟ್ ತಗೊಳ್ಳಿ, ಅದರ ಹೆಸರೇನು, ಇದರ ಸ್ಕೋಪ್ ಏನು, ಈ ಟೈಟಲ್ ಏನು. ಪ್ರತಿ ಲಾ ಅಲ್ಲಿ ನಾವು ಕಂಪನೀಸ್ ಆಕ್ಟ್ 1956 1956 ಹಿಂದಿನ ವಿಚಾರ ನಾನು ಮಾತಾಡಿ ಮತ್ತೆ 2013 ವಿಚಾರಕ್ಕೆ ಬಂದ್ರೆ ಅಲ್ಲಿ ಎಕ್ಸೆಪ್ಟ್ ದಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಬರ್ತಿತ್ತು. ಅಂದ್ರೆ ಲಾ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನಾನು ಬಾಗಿಲು ತೆಗೆಯುವಾಗ್ಲೇನೆ ಇಲ್ಲಿ ಯಾರು ಬರಬೇಕು, ಯಾರು ಹೊರಗಿರಬೇಕು ಅನ್ನೋ ವಿಚಾರ ಆಲ್ರೆಡಿ ಕ್ಲಿಯರ್ ಇದೆ. ಅದೇ ಕಂಪನೀಸ್ ಆಕ್ಟ್ 2013 ಅಲ್ಲಿ ಬಂದ ಮೇಲೆ ನಂತರ ಯಾವಾಗ ನಾವು ಒಂದ್ಸಲ ಜಮ್ಮು ಕಾಶ್ಮೀರ್ ಇಸ್ ಬಿಕಮ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆನ್ ಡೇ ಟು ಡೇ ಬೇಸಿಸ್ ಆಫ್ ಬಿಸ್ನೆಸ್ ಪರ್ಪಸ್. ನಾನು ಬಾರ್ಡರ್ಸ್ ಪೊಲಿಟಿಕಲ್ ವಿಚಾರಕ್ಕೆ ಹೋಗ್ತಾ ಇಲ್ಲ, ಬಿಸ್ನೆಸ್ ಪರ್ಪಸ್ ಬಂದ್ಮೇಲೆ ಆ ಸ್ಕೋಪ್ ಅಮೆಂಡ್ ಆಗಿ ಇಟ್ ಹಸ್ ಬಿಕಮ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ. ಸಿಮಿಲರ್ಲಿ ನೀವು FCRA ಆಕ್ಟ್ ತೆಗೆದು ಸೆಕ್ಷನ್ 1 ತಗೊಂಡ್ರೆ, ನನ್ನ ಕಾಪಿ ಇದೆ, ನಾನು ತಾವು ಹೇಳ್ದಂಗೆ ಸೆಕ್ಷನ್ ಏನು ಅಂತ ಓದಿ ಹೇಳ್ತೀನಿ. ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ RSS, ಎಕ್ಸೆಪ್ಟ್ ಕರ್ನಾಟಕ, ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ್, ಯಾವುದು ಇಲ್ಲ. ಸೊ ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ. ಸೊ ಲಾ ಅಂತ ಒಂದ್ಸಲ ಹೋಲ್ ಆಫ್ ಇಂಡಿಯಾಗೆ ಅಪ್ಲೈ ಆದ ನಂತರ ನೀವು ಫರ್ದರ್ ಎಕ್ಸೆಪ್ಷನ್ ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ಡ್ಯೂ ಟು ಸರ್ಟನ್ ಐಡಿಯಾಲಜಿ ಆಫ್ ಎನಿ XYZ, ಲೆಟ್ ಮಿ ನಾಟ್ ನೇಮ್ ಇಟ್, ವಿಚ್ ಇಸ್ ನಾಟ್ ರೆಲೆವೆಂಟ್. ಈಗ ಯಾರಾದ್ರಲ್ಲಿ ಬಿಜೆಪಿ ಸರ್ಕಾರನ, ಈ ಆಕ್ಟ್ ಆದ್ಮೇಲೆ ಬಿಜೆಪಿ ಸರ್ಕಾರನೇ ಜೀವನ ಪರ್ಯಂತವಾಗಿ ಭಾರತ ಸಾಕ್ಷಾತ್ವಾಗಿರ್ಬೇಕಂತ ಏನು ಇಲ್ವಲ್ಲ. ನೆಕ್ಸ್ಟ್ 5 ವರ್ಷಕ್ಕೆ ಇನ್ಯಾವುದೋ ಸರ್ಕಾರ ಬರ್ಬೋದು, ರಾಜ್ಯದಲ್ಲಿ ಬರ್ಬೋದು, ಕೇಂದ್ರದಲ್ಲಿ ಬರ್ಬೋದು, ಆ ಬದಲಾವಣೆ ಆಗ್ತಾ ಇರೋದೇನೆ. ಹಾಗಾಗಿ ಆಕ್ಟ್ ಅಮೆಂಡ್ಮೆಂಟ್ ಬರ್ತಿರೋ ವಿಚಾರ ಇಲ್ಲ. ಎರಡನೇದು, ಈ ಡೆಸಿಗ್ನೇಟೆಡ್ ಅಥಾರಿಟಿ ಅಂತ ನಾವೆಲ್ಲ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಡೆಸಿಗ್ನೇಟೆಡ್ ಅಥಾರಿಟಿ ಯಾವಾಗ ಬರುತ್ತೆ ಅಂತ, ವೆನ್ ಹಿ ವಿಲ್ ಕಮ್ ಇನ್ ಟು ದಿ ಎಫೆಕ್ಟ್. ಈಗ ನೀವು ಕ್ಯಾಮ್ರಾದಲ್ಲಿ ಓದ್ತಾ ಇದೀರಿ, ಮಾಡ್ತಾ ಇದೀರಿ, ನಡೀತಾ ಇದೀರ, ನೀವು ಹಾಗೆ ಇಟ್ಕೊಂಡಿದ್ದಾಗ ಯಾರು ಬಂದು ನಿಮ್ನ ಅಲರ್ಟ್ಸ್ಬೇಕಲ್ಲ, ಮೇಡಮ್ ಅಲೋ 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 ಅಲರ್ಟ್ ಆಗಿದ್ದೀರಾ, ಯಾರು ಅಲರ್ಟ್ ಮಾಡಬೇಕಲ್ಲ. ಸೊ ದ ಡೆಸಿಗ್ನೇಟೆಡ್ ಅಥಾರಿಟಿ ವಿಲ್ ಕಮ್ ಇನ್ ಟು ಎಫೆಕ್ಟ್ ಓನ್ಲಿ ಟು ಸಚ್ ಇನ್ಸ್ಟಿಟ್ಯೂಷನ್. ಹೇಗೆ ನಾನು ಇನ್ಸ್ಟಿಟ್ಯೂಷನ್ ಹೇಳ್ತಾ ಇದೀನಿ ಇಲ್ಲಿ, ಟ್ರಸ್ಟ್ ಆರ್ ಎನಿ ಅಸೋಸಿಯೇಷನ್, ಓನ್ಲಿ ವೆನ್ ದೇ ಆರ್ ನಾಟ್ ಅ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್. ಇದರ ಅರ್ಥ ಏನು ಅಂತ, ಇದಕ್ಕೊಂದು ಅವಧಿ ಅಂತ ಇರುತ್ತೆ ನಿಮಗೊಂದು ಲೈಸೆನ್ಸ್ಗೆ, ಕರೆಕ್ಟ್ ಅಲ್ವಾ? ಯಾವುದೇ ಬಿಸ್ನೆಸ್ ರನ್ ಮಾಡಬೇಕಾದ್ರೆ ಒಂದು ಅವಧಿ ಅಂತ ಇರುತ್ತೆ. ಈ ಅಮೆಂಡ್ಮೆಂಟ್ ಗಿಂತ ಮುಂಚೆ ಈ ಒಂದ್ಸಲ ಲೈಸೆನ್ಸ್ ಕೊಟ್ಬಿಟ್ರೆ ಟಿಲ್ ಫರ್ದರ್ ಡೇಟ್ ಆಫ್ ಎಫೆಕ್ಟ್ ವರೆಗೂ ಏನು ಇರಲಿಲ್ಲ. ನಂತರ 5 ವರ್ಷ ಅಂತ ರಿನ್ಯೂವಲ್ ಪೀರಿಯಡ್ ಬಂತು. 5 ವರ್ಷದಲ್ಲಿ ಏನಂದ್ರೆ, ಸ್ಮಿತಾ ಅವರೇ ನೀವು ಬದುಕಿದೀರಾ ಇಲ್ವಾ, ಬಿಸ್ನೆಸ್ ಮಾಡ್ತಾ ಇದೀರಾ ಇಲ್ವಾ, ಬಂದು 5 ವರ್ಷಕ್ಕೆ ಒಂದ್ಸಲ ನಮ್ನ ಕಾಣಿ, ನೋಡಿ ನೀವೇನ್ ಮಾಡ್ತಾ ಇದ್ದೀರಾ, ಏನ್ ಬಿಸ್ನೆಸ್ ಮಾಡಿದೀರಾ. ನೀವು ಬಂದೇ ಇಲ್ಲ, 5 ವರ್ಷ ಆದ್ಮೇಲೂ ಬಂದಿಲ್ಲ, 6 ವರ್ಷ ಆದ್ಮೇಲೂ ಬಂದಿಲ್ಲ, 10 ವರ್ಷ ಆದ್ಮೇಲೆ ನಾನು ಏನ್ ಅನ್ಕೋಬೇಕು? ಆಸ್ ಅನ್ ಅಥಾರಿಟಿ ನಾನೇನ್ ಅನ್ಕೋಬೇಕು? ನೀವು ಅಸ್ತಿತ್ವದಲ್ಲಿ ಇದೀರಾ ಇಲ್ವೋ? ಈ 5 ವರ್ಷದ ನಂತರ ಯಾರಿಗೂ ಎಕ್ಸಿಸ್ಟೆನ್ಸೇ ಇಲ್ದಿರೋರು ಬಂದು ರಿನ್ಯೂ ಮಾಡ್ರಪ್ಪ, ನಿಮ್ಗೆ 6 ತಿಂಗಳ ಒಳಗಡೆ ಟೈಮ್ ಪೀರಿಯಡ್ ಕೊಟ್ಟಾಯ್ತು, ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಕೊಟ್ಟಾಯ್ತು, ಯಾರು ಬಂದು ರಿನ್ಯೂ ಮಾಡಿಲ್ಲ, ನೀವು ಬಂದು ಕೇಳಲೂ ಇಲ್ಲ, ಮತ್ತೆ ಅದ್ ಏನ್ ಮಾಡ್ಬೇಕು ಆಸ್ತಿನ? ಶುಡ್ ದ ಗವರ್ಮೆಂಟ್ ನಾಟ್ ಟೇಕ್ ಎನಿ ಐಡಿಯಲ್ ಡಿಸಿಷನ್? ನಾನು ಅದು ಯಾವ್ದು ಐಡಿಯಲ್ ಅಂತ ನನಗೆ ಗೊತ್ತಿಲ್ಲ. ಐಡಿಯಲ್ ಡಿಸಿಷನ್ ತಗೋಬೇಕಾ ಬೇಡ ಅದಕ್ಕೆ? ಬಟ್ ಈ ಡಿಸಿಷನ್ ಐಡಿಯಲ್ ಆಗಿಲ್ಲ ಅನ್ನೋದೇ ಅಲ್ವಾ? ಅಲ್ಲ, ಈಗ ಐಡಿಯಲ್ ಆಗಿಲ್ಲ ಅಂತ ಹೇಗೆ ಹೇಳ್ತೀನಿ? ಒಂದ್ ನಿಮಿಷ ಇರಿ. ನಾನು ಪ್ರತಿ ಲಾನ್ ಹೇಳ್ಬೇಕಂದ್ರೆ ಲಿಕ್ವಿಡೇಟರ್ ಅಂತೇಳಿ ಒಬ್ಬ ಕಂಪನಿನ ವೈಂಡ್ ಅಪ್ ಮಾಡಬೇಕು ಅಂದಾಗ ಅವ್ರಿಬ್ರು ಕಂಪನಿ ಡೈರೆಕ್ಟರ್ ಶೇರ್ ಹೋಲ್ಡರ್. ಈಗ ಅವ್ರ ಕಂಪನಿ ಬೇಡ ಮುಚ್ಚಾಕಿ ಅಂತ ಹೇಳಿದಾಗ ನನ್ನ ಲಿಕ್ವಿಡೇಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಅಂದ್ರೆ ಒಬ್ಬ ಥರ್ಡ್ ಪಾರ್ಟಿ ಅವನು. ಸರಿ, ಈಗ ಡೆಸಿಗ್ನೇಟೆಡ್ ಅಥಾರಿಟಿ ಅನ್ನೋನು ಒಬ್ಬ ಥರ್ಡ್ ಪಾರ್ಟಿ, ಅವನ್ನ ಅಪಾಯಿಂಟ್ ಮಾಡ್ದ, ಅವ್ನಿಗೆ ಅಕೌಂಟಬಿಲಿಟಿ ಇಲ್ವಾ? ಹಾಗಾದ್ರೆ ನೀವು ಹೇಳ್ತಾ ಇದೀವಿ ಅಕೌಂಟಬಿಲಿಟಿ ಇಲ್ಲ, ಅಕೌಂಟಬಿಲಿಟಿ ಕೊಡ್ದಿರ ಇರಕ್ ಸಾಧ್ಯನಾ? ಹಿ ಈಸ್ ಆಲ್ಸೋ ಆನ್ಸರಬಲ್ ಟು ಸಂಬಡಿ ಅಂಡ್ ಅಕೌಂಟಬಿಲಿಟಿ ಕೊಟ್ಟೆ ನಡಿಬೇಕು. ಸೊ ದಟ್ ಈಸ್ ಓನ್ಲಿ ಫಾರ್, ಅಗೇನ್ ಐ ರಿಪೀಟ್, ಈ ಅಥಾರಿಟಿ ಯಾರಿಗೆ ಡೆಸಿಗ್ನೇಟ್ ಅಥಾರಿಟಿ ಬರುತ್ತೆ ವಿಚ್ ಈಸ್ ನಾಟ್ ಇನ್ ಅನ್ ಆಕ್ಟಿವ್ ಕಂಡೀಷನ್.
Okay. ಸ್ಪಷ್ಟೀಕರಣ.